ಮನೆಗೆ ನುಗ್ಗಿ ವ್ಯಕ್ತಿಯೊಬ್ಬರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ ಮನೆಯಲ್ಲಿ ಇದ್ದಂತಹ ಲಕ್ಷಾಂತರ ಮೌಲ್ಯದ ಚಿನ್ನ ಹಾಗೂ ಹಣವನ್ನು ದರೋಡೆ ಮಾಡಿರುವ ಘಟನೆ ಶುಕ್ರವಾರ ಜರುಗಿದೆ. ಶುಕ್ರವಾರ ಬೆಳಿಗ್ಗೆ ಮೇಗಳಪೇಟೆಯಲ್ಲಿ 11:30 ಸುಮಾರಿಗೆ ಗ್ರಾಮದ ನಿವಾಸಿ ನೀಲಪ್ಪ ಹುಣಸೆಗಿಡ ಎಂಬುವವನ ಮನೆಯಲ್ಲಿ ದರೋಡೆ ಜರುಗಿದೆ. ಮನೆಯವರು ಹೊರಗಡೆ ಹೋಗಿ ಮನೆಗೆ ಬಂದಾಗ ಕಳ್ಳನೊಬ್ಬ ಮನೆಯಲ್ಲಿ ಇರುವುದನ್ನು ಗಮನಿಸಿದ್ದಾರೆ. ಕೂಡಲೇ ಕಳ್ಳನನ್ನ ತಡೆಯಲು ಯತ್ನಿಸಿದಾಗ ನೀಲಪ್ಪ ಹುಣಸೆಗಿಡ ಎಂಬುವರಿಗೆ ರಾಡ್ನಿಂದ ತಲೆಗೆ ಹೊಡೆದು ಮನೆಯಲ್ಲಿ ಇದ್ದ ಸುಮಾರು 2 ತೊಲೆ ಚಿನ್ನ ಹಾಗೂ 6 ಲಕ್ಷ ರೂಪಾಯಿ ಹಣವನ್ನು ದೋಚಿ ಎಸ್ಕೇಪ್ ಆಗಿದ್ದಾರೆ. ಇನ್ನು ಸ್ಥಳಕ್ಕೆ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಹರೀಶ್, ಮಸ್ಕಿ ಸಿಪಿಐ ಬಾಲಚಂದ್ರ, ಡಿವೈಎಸ್ಪಿ ದತ್ತಾತ್ರೇಯ ಕಾನ್ರಾಡ್, ಸ್ಥಳೀಯ ಠಾಣೆಯ ಪಿಎಸ್ಐ ವೆಂಕಟೇಶ ಭೇಟಿ ಕೊಟ್ಟು ಈ ಸಂಬಂಧ ಪ್ರಕರಣ ದಾಖಲಿಸಿಕೊಂಡಿರುವ ಆರೋಪಿಗಳಿಗಾಗಿ ಹುಡುಕಾಟ ಆರಂಭಿಸಿದ್ದಾರೆ. ನಾನೇನು ಬಂದು ಹೊರ್ತಾವ ಈಗ ಊಟ ಬಂದಿರ್ತಾವ ಮಗನ ನೀನು ಒಳಗಿಂತ ಇನ್ನೊಂದು 2 ಡೇಟ್ ಹಾಕಿ